ಸ್ನೇಹಿತರೆ, ಈಗ ಒಂದು ಪಾಯಿಂಟ್ ಪರ್ಸ್ಪೆಕ್ಟಿವ್ಗೆ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ತೋರಿಸ್ತಾ ಇದ್ದೀನಿ. ಇದು ಹಾರಿಜಾಂಟಲ್ ಲೈನ್, ಇದು CVR, ಇದು ಐ ಪಾಯಿಂಟ್. ಇಲ್ಲಿ ನಾನು ನಿಂತಿರೋದು, ಆದ್ರೆ SP ಅಂತ ಕರಿತೀವಿ ಅಂತ ಆಗ್ಬೇಕು. ನಾನು SP ಅಂದ್ರೆ ಸ್ಟೇಷನ್ ಪಾಯಿಂಟ್. ಇಲ್ಲಿ ನಾನು ನಿಂತ್ಕೊಂಡು ನೋಡ್ತಾ ಇದ್ರೆ ಈ ಪಾಯಿಂಟ್ ಇಂದ ಒಂದು ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲಿ ನಿಂತಿದ್ದೀನಿ ಅಂತ ತಿಳ್ಕೊಳ್ಳಿ. ನೋಡಿ, ರೈಲ್ವೆ ಟ್ರ್ಯಾಕ್ ಈಗ ಡ್ರಾ ಮಾಡ್ತಾ ಇದ್ದೀನಿ. ಇದು ಪ್ಯಾರಲಲ್ ಇರೋದ್ರಿಂದ ಪ್ಯಾರಲಲ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ಹೀಗೆ ಈ ಹಾರಿಜಾಂಟಲ್ ಲೈನ್ ಗ್ರೌಂಡ್ ಲೈನಿಗೆ ಪ್ಯಾರಲಲ್ ಆಗಿದೆ. ಸೆಂಟ್ರಲ್ ನಿಂತ್ಕೊಂಡಾಗ ಈ ಕಾಣಿಸ್, ಸೈಡ್ ಅಲ್ಲಿ ಬಂದ್ರೆ ಇದಕ್ಕೆ ಇಲ್ಲೂ ಕೂಡ ಸೇಮ್ ಪ್ಯಾರಲಲ್ ಲೈನ್ಸ್ ಬರುತ್ತೆ. ಇದಕ್ಕೆ ಸೇಮ್ ಪ್ಯಾರಲಲ್ ಲೈನ್. ಈ ಸೈಡ್ ಅಲ್ಲಿ ಏನಾದ್ರು ಬಂದ್ರೆ ಇಲ್ಲಿ ಅಬೋವ್ ಲೆವೆಲ್ ಹೋಗುತ್ತೆ. ಇಲ್ಲಿಂದ ಹೋದ್ರೆ ಅಬೋವ್ ಲೆವೆಲ್, ಇಲ್ಲಿಂದ ಹೋದ್ರೆ ನಾವು ಇಲ್ಲಿ ಪಿಲ್ಲರ್ ಮಾಡ್ತೀವಿ.
ಪಕ್ಕದಲ್ಲಿ ಕಂಬಗಳು ಪಿಲ್ಲರ್ಸ್ ಏನಾದಿದ್ರೆ ಈ ತರ ಕಾಣಿಸ್ತದೆ. ಹೀಗೆ ದೂರದಲ್ಲಿ ಹೀಗೆ ಅದು ಹಾರಿಜಾಂಟಲ್ ಲೈನ್ ತೋರಿಸಿರುತ್ತೆ, ಇಲ್ಲ ಕ್ಲೌಡ್ಸ್ ಗ್ರೌಂಡ್ ಲೈನ್ ಡಿಸ್ಟೆನ್ಸ್ ಅಲ್ಲಿ. ಮುಂದೆ ಪರ್ಫೆಕ್ಟ್ ಲೈನ್ ಇಲ್ಲ, ರಫ್ ಆಗಿ ತೋರಿಸಿದ್ದೀನಿ. ಇಲ್ಲಿ ಅಷ್ಟೇ ಬರೀ ಈ ಪಾಯಿಂಟ್ ಇಂದ ಈ ಲೈನ್ ಆಗ್ತದೆ, ಈ ಲೈನ್ ಹೀಗೆ ಆಗ್ತದೆ. ಇಲ್ಲಿಂದ ಒಂದು ಇದು ಒಂದು ಲೈನ್. ಯಾವುದೇ ಟ್ರೀ ಆಗ್ಬೋದು, ಸ್ವಲ್ಪ ಟ್ರೀ ಆಗೋದು, ಟ್ರೀ ಟ್ರೀ ಅಂತ. ಬರ್ತಾ 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 ದೊಡ್ಡದು ಆಗ್ತಾ ಹೋಗುತ್ತೆ ಟ್ರೀ. ಈ ಆಬ್ಜೆಕ್ಟ್ ಹೆಂಗೆ ವ್ಯಾನಿಷ್ ಆಗಿದೆ ಹಂಗೆ ಕ್ಲೌಡ್ಸ್ ಕೂಡ ವ್ಯಾನಿಷ್ ಆಗುತ್ತೆ. ಅದೇ ಇಲ್ಲೊಂದು ಕ್ಲೌಡ್ ದೊಡ್ಡದಿದೆ ಅಂತಂದ್ರೆ ಕ್ಲೌಡ್ ನೀಟಾಗಿ ಬರೀತೀನಿ. ಹೋಗ್ತಾ 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 ದೊಡ್ಡ ಆಗುತ್ತೆ ಕ್ಲೌಡ್ಸ್. ಈ ತರ ಕ್ಲೌಡ್ಸ್ ಎಲ್ಲ ಕೂಡ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗುತ್ತೆ. ಅಥವಾ ಇದರಲ್ಲಿ ಬರ್ಡ್ಸ್ ಅಲ್ಲೂ ಕೂಡ ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಗುತ್ತೆ. ಒನ್ ಪಾಯಿಂಟ್ ಬರ್ತದೆ. ಇದು ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟನ್ನೇ ವ್ಯಾನಿಷ್ ಯಾವ ತರ ಆಗುತ್ತೆ ಅಂತಂದ್ಬಿಟ್ಟು. ಇನ್ನೂ ಕೆಲವು ವ್ಯಾನಿಷ್ ಅನ್ನು ತೋರಿಸ್ತೀನಿ ನಾನು, ವ್ಯಾನಿಷ್ ಆಗೋದು ಹೇಗಾಗುತ್ತೆ. ಇದು ಒಂದು ಸುಮ್ಮನೆ ರಫ್ ಆಗಿ ಅದೇ ತರ ರಫ್ ಆಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಒಂದು ಲ್ಯಾಂಡ್ಸ್ಕೇಪ್ ನಲ್ಲಿ ಪರ್ಸ್ಪೆಕ್ಟಿವ್ ಹೇಗೆ ಆಗುತ್ತೆ. ಲ್ಯಾಂಡ್ಸ್ಕೇಪ್ ನಲ್ಲಿ ಪರ್ಸ್ಪೆಕ್ಟಿವ್ ನಲ್ಲಿ ನನಗೆ ಒಂದು ಸೆಂಟ್ರಲ್ ಲೈನ್ ತಗೊಂಡ್ರೆ ಇದು ಸ್ಕೈ ಆಗುತ್ತೆ, ಗ್ರೌಂಡ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು ವ್ಯಾನಿಷ್ ಆಗುತ್ತೆ. ಇಲ್ಲಿ ಈಕ್ವಲ್ ಆಗಿದೆ ಗ್ರೌಂಡ್ ಮತ್ತೆ ಸ್ಕೈ. ಅದೇ ಇನ್ನೊಂದು ಇದರಲ್ಲಿ ಬಾಕ್ಸ್, ಸೇಮ್ ಬಾಕ್ಸ್ ಇನ್ನೊಂದು ಬಾಕ್ಸ್ ತೋರಿಸ್ತೀನಿ. ಸೇಮ್ ಬಾಕ್ಸ್ ಹಾಕ್ಕೊಡ್ತೀವಿ. ಈ ಈಕ್ವಲ್ ಆಗಿದೆ ಗ್ರೌಂಡ್, ಇದು ಎಲ್ಲ ಹಾರಿಜಾಂಟಲ್ ಲೈನ್ ಸೆಂಟರ್ ಇದೆ. ಹಾರಿಜಾಂಟಲ್ ಲೈನ್ ನಲ್ಲಿ ನಾವು ಇದು ತಗೊಂಡ್ರೆ ಸ್ಕೈ ಜಾಸ್ತಿ ಆಗುತ್ತೆ. ಅವಾಗ ಇದನ್ನ ಗ್ರೌಂಡ್ ಕಡಿಮೆ ಆಗುತ್ತೆ.
ಇಲ್ಲಿಗೆ ಬರುತ್ತೆ ಫ್ಲೋರ್ ಲೈನ್. ಇದು ಫ್ಲೋ ಬಿಲೋ ಬರುತ್ತೆ. ಸ್ಕೈ ಜಾಸ್ತಿ ಬರುತ್ತೆ. ಇನ್ನು ಸ್ಕೈ ಕಡಿಮೆ ಮಾಡಬೇಕು. ಇದು ಲಾಂಗ್ ಡಿಸ್ಟೆನ್ಸ್ ತೋರಿಸುತ್ತೆ. ಸ್ಕೈ ಕಡಿಮೆ ಮಾಡಬೇಕು. ಇದು 1.10 ಆದ್ರೆ ಇದು ಸ್ಕೈನ ಕಡಿಮೆ ಬಂದು ಆಲ್ಟರ್ನ್ ಲೈನ್ ಅನ್ನು ಮೇಲೆ ತಗೊಂಡು ಇಲ್ಲೆರಡು ಟೀ ಹಾಕಿದ್ರೆ ಟೀ ಬರುತ್ತೆ. ಇದು ಒಂದು ಸೆಂಟ್ರಲ್ ಕಾಂಪೋಸಿಷನ್ ಕೆಳಗಡೆ ಲೋ ಆಗುತ್ತೆ, ಮೇಲೆ ಈ ತರದ್ದು ಮಾಡ್ಬೋದು. ಕಾಂಪೋಸಿಷನ್ ನೆಕ್ಸ್ಟ್ ಇದರಲ್ಲಿ ಕಾಂಪೋಸಿಷನ್ ಮಾಡ್ತೀವಿ. ಇದು ಪರ್ಸ್ಪೆಕ್ಟ್ 1 ಪಾಯಿಂಟ್ ಪರ್ಸ್ಪೆಕ್ಟಿವ್ ನಲ್ಲಿ ಬರುವಂತ 2 ಡಿವೈಡ್ ಅಂದ್ರೆ ಆರ್ಗನ್ ಲೈನ್ ಹೇಗೆ ಬರುತ್ತೆ. ಆರ್ಗನ್ ಲೈನ್ ಅಂತ ನಾವು ಇಲ್ಲಿ ನಿಂತಿದ್ರೆ, ಇದು ನಾವು ಇಲ್ಲಿ ನಿಂತಿದ್ರೆ, ಇದು ನಾವು ಇಲ್ಲಿ ನಿಂತಿದ್ರೆ ಹೀಗೆ ಬರುತ್ತೆ ಆರ್ಗನ್ ಲೈನ್. ನಾವೆಲ್ಲಿ ನಿಂತಿದ್ದೀವಿ ಅದನ್ನಂದ್ರೆ ಸ್ಟೇಷನ್ ಪಾಯಿಂಟ್. ನಮ್ಮ ಸ್ಟೇಷನ್ ಪಾಯಿಂಟ್ ಎಲ್ಲಿದೆ? ಎಸ್ ಪಿ, ಇದು ಎಸ್ ಪಿ, ಇದು ಎಸ್ ಪಿ. ಹಂಗಾಗಿ ಇದು 5 ಲೆವೆಲ್ ಆಗುತ್ತೆ. 5 ಲೆವೆಲ್ ಮೀನ್ಸ್ ಆರ್ಗನ್ ಲೈನ್ ಅಂತ. ಇದೇ ತರ ಕಾಮನ್ ಆಗಿ ಲ್ಯಾಂಡ್ಸ್ಕೇಪ್ ಅಂದ ತಕ್ಷಣ ಇದು ವರ್ಟಿಕಲ್ ಆಗಿದೆ. ಲ್ಯಾಂಡ್ಸ್ಕೇಪ್ ಅಂದ ತಕ್ಷಣ ಕಾಮನ್ ಆಗಿ ಹೇಳೋದು ಹಾರಿಜಾಂಟಲ್ ರೆಕ್ಟ್ಯಾಂಗಲ್ ಅನ್ನು ಹಾರಿಜಾಂಟಲ್ ಲಾಂಗ್ ಸಿಗುತ್ತೆ. ಲಾಂಗ್ ಸಿಗುತ್ತೆ, ಲಾಂಗ್ ಸಿಗುತ್ತೆ. ಅಷ್ಟು ಲಾಂಗ್ ಸಿಕ್ಕಬೇಕಾದ್ರೆ ಅದು ಡಿಸ್ಟೆನ್ಸ್ ಫೀಲಿಂಗ್ ಜಾಸ್ತಿ ಇರಬೇಕು. ಈ ಸೀಸ್ಕೇಪ್ ಅಲ್ಲಿ ಆ ಥರ ಕಾಣಿಸುತ್ತೆ. ಸೀಸ್ಕೇಪ್ ಅಲ್ಲಿ ನೋಡಿದ್ವಿ. ಕ್ಲೌಡ್ಸ್ ಕೂಡ ಈಗ ವ್ಯಾನಿಷ್ ಆಗುತ್ತೆ. ಈಗ ವ್ಯಾನಿಷ್ ಆಗುತ್ತೆ. ಈಗ ವ್ಯಾನಿಷ್ ಆಗುತ್ತೆ. ಈಗ ವ್ಯಾನಿಷ್ ಆಗುತ್ತೆ. ಇದು 1 ಪಾಯಿಂಟ್. ಸನ್ರೈಸ್ ಎಲ್ಲ ನೋಡಿದೀವಲ್ಲ ಆ ತರ 1 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಹಿಂಗೆ ಕಾಣಿಸ್ತಾ ಹೋಗುತ್ತೆ. ಹೀಗೆ ಅದಕ್ಕೋಸ್ಕರ ಎಲ್ಪಿಂಗಿಗೋಸ್ಕರ ಇದನ್ನ ಈ ಬೆಟ್ಟ ಮಾಡ್ತಾ ಇದ್ದೀನಿ. ಅಲ್ಲಿ ಈಗ ಗ್ರೌಂಡ್ ಬೆಟ್ಟ ಫೀಲ್ ಆಗ್ಲಿ ಅನ್ನೋ ಉದ್ದೇಶ. ಇದು ಪ್ರಾಕ್ಟೀಸ್ ಮಾಡುವಂಥದ್ದೆಲ್ಲ ಮೆಮೊರಿ ಇದಕ್ಕೋಸ್ಕರ ಮಾಡಿರೋದು ರಫ್ ಆಗಿ. ಆಮೇಲೆ ಡೈರೆಕ್ಟ್ ಮಾಡುವಾಗ ನಾನು ತೋರಿಸ್ತೀನಿ, ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಇವಾಗಿದ್ದು ಬರೀ ಬೇಸಿಕ್ ಇನ್ಫಾರ್ಮೇಶನ್ ಅಷ್ಟೇ ಇದೆ. ಇದರಲ್ಲಿ ಪ್ರಾಕ್ಟೀಸ್ ಮಾಡೋದೇನಿಲ್ಲ. ಪ್ರಾಕ್ಟೀಸ್ ಮಾಡೋದು ಬೇಕಾದ್ರೆ ಮಾಡಿ. ಏನಾದ್ರೂ ಇದ್ರ ಬಗ್ಗೆ ಏನು ಅನುಮಾನ ಇದ್ರೆ, ಹಾರಿಜಾಂಟಲ್ ಬಗ್ಗೆ ಆಗಲಿ ಅಥವಾ ಗ್ರೌಂಡ್ ಲೈನ್ ಬಗ್ಗೆ ಆಗಲಿ, ಎಸ್ ಪಿ ಸ್ಟೇಷನ್ ಪಾಯಿಂಟ್ ಬಗ್ಗೆ ಆಗಲಿ ಅದ್ರ ಅನುಮಾನ ಇದೆ, ಕಾಮೆಂಟ್ ಮಾಡಿ, ಮೆಸೇಜ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಉತ್ತರ ತಿಳ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡಿ. ಇದನ್ನ ನಿಮಗೆ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ನಿಮ್ಗೇನೋ ಡೌಟ್ಸ್ ಇದ್ರೆ ಇದು ಮಾಡಿ, ಮೆಸೇಜ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ನಮಸ್ಕಾರ.